ಈ ಮಳೆಗಾಲ ಸ್ಟಾರ್ಟ್ ಆದ್ರೇನೆ ಪೇರೆಂಟ್ಸಿಗೆ ತಲೆನೋವು ಶುರುವಾಗುತ್ತೆ. ಮಕ್ಕಳಿಗೆ ಕೆಮ್ಮು ಶೀತ ಜ್ವರ ಆಗ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದ್ಸರಿ ಕೆಮ್ಮು ತುಂಬಾ ದಿನ ಆದ್ರೂ ಹೋಗೋದೇ ಇಲ್ಲ. ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರ್ ಆಗ್ತಾನೆ ಇರುತ್ತೆ. ತುಂಬಾ ಜನ ಪೇರೆಂಟ್ಸಿಗೆ ಇದ್ರ ಬಗ್ಗೆ ತುಂಬಾ ಟೆನ್ಷನ್ ಇರುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯವನ್ನ ಯಾವ ರೀತಿ ನಾವು ಕಾಪಾಡ್ಕೋಬಹುದು, ಕೆಲವೊಂದು ಸಿಂಪಲ್ ಟಿಪ್ಸ್ ಇಂದ ನಮ್ಮ ಮಕ್ಕಳ ಆರೋಗ್ಯ ಹುಷಾರ್ ತಪ್ಪೋದನ್ನ ಯಾವ ರೀತಿ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ಕೊಡ್ತೀವಿ. ಕೆಲವೊಂದು ಟಿಪ್ಸ್ ಗಳನ್ನ ಮೋಸ್ಟ್ಲಿ ನೀವು ಫಾಲೋ ಮಾಡ್ತಾ ಇರ್ಬೋದು, ಆದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೀಸನ್ ಎಸ್ಪೆಷಲಿ ಮಳೆಗಾಲ ಆಗಿರ್ಬೋದು, ನೆಕ್ಸ್ಟ್ ಬರುವಂತ ಚಳಿಗಾಲ ಆಗಿರ್ಬೋದು, ಇದು ಆಕ್ಚುಲಿ ಮಕ್ಕಳಿಗೆ ಒಂದು ಅನ್ಹೆಲ್ದಿ ಸೀಸನ್ ಅಂತಾನೆ ಹೇಳ್ತೀವಿ. ಈ ಟೈಮಲ್ಲಿ ಪ್ರತಿಯೊಂದು ಪೀಡಿಯಾಟ್ರಿಷಿಯನ್ ಕೂಡ ತುಂಬಾ ಬಿಸಿ ಇರ್ತಾರೆ. ಬಿಕಾಸ್ ತುಂಬಾ ಕಮ್ಯುನಿಟಿಯಲ್ಲಿ ತುಂಬಾ ಕೇಸಸ್ ಇರೋದು. ವಿಡಿಯೋದಲ್ಲಿ ಕೊಡುವಂತ ಕೆಲವೊಂದು ಸಿಂಪಲ್ ಟಿಪ್ಸ್ ಡೆಫಿನೆಟ್ಲಿ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ವಿಷಯ ಹೇಳ್ತೀನಿ. ಯೂಶಲಿ ಮಳೆಗಾಲ ಶುರುವಾದ ತಕ್ಷಣ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಆಗೋದು ತುಂಬಾ ಕಾಮನ್. ಇದು ಈ ಟೈಮ್ ಅಂತಾನೆ ಅಲ್ಲ, ಪ್ರತಿ ಸೀಸನ್ ಅಲ್ಲೂ ಪ್ರತಿ ಮಳೆಗಾಲದಲ್ಲೂ ಆಗುತ್ತೆ. ಇದಕ್ಕೆ ಮಕ್ಕಳು ತಿನ್ನೋಂಥ ತುಪ್ಪನೋ ಬೆಣ್ಣೆನೋ ಅಥವಾ ಮಕ್ಕಳು ತಿನ್ನೋಂಥ ಮೊಸರು ಅಥವಾ ಪೇರ್ಲೆ ಹಣ್ಣೋ ಕಾರಣ ಆಗಿರೋದಿಲ್ಲ. ಯಾಕೆ ಮಳೆಗಾಲದಲ್ಲಿ ಜಾಸ್ತಿ ಮಕ್ಕಳು ಹುಷಾರ್ ತಪ್ತಾರೆ ಅಂತ ಹೇಳಿದ್ರೆ ಈ ಒಂದು ಸೀಸನ್ ಅಲ್ಲಿ ಆಗುವಂತ ಕೆಲವೊಂದು ವೈರಸ್ ಆಕ್ಟಿವೇಶನ್ ಇಂದ. ಈ ವೈರಸ್ಗಳು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಯೂಶಲಿ ಫ್ರೀಕ್ವೆಂಟ್ ಆಗಿ ಕೆಮ್ಮು ಶೀತ ಜ್ವರ ಆಗೋದು ತುಂಬಾ ಕಾಮನ್. ಆದ್ರೆ ನಾವು ಪೀಡಿಯಾಟ್ರಿಷಿಯನ್ ಆಗಿ ಯಾಕೆ ವರಿ ಮಾಡ್ತೀವಿ ಅಂದ್ರೆ ಫೀವರ್ ಮೋರ್ ದೆನ್ ಜ್ವರ, ಮಕ್ಕಳಿಗೆ ಬರುವಂತ ಜ್ವರ 101, 102 ದಾಟ್ತಾ ಇದೆ ಅಥವಾ ಕೆಮ್ಮು ಶೀತ ಕಫಕ್ಕೆ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮಕ್ಕಳಿಗೆ ಏನಾದ್ರೂ ಕೆಮ್ಮು ಶೀತ ಜ್ವರ ಶುರುವಾಯ್ತು ಅಂದ್ರೆ ಜಸ್ಟ್ 1 ಡೇ ವೇಟ್ ಮಾಡಿ ನೋಡಿ. ಎಸ್ಪೆಷಲಿ ಎಳೆ ಮಕ್ಕಳಿದ್ರೆ ಲೆಸ್ ದೆನ್ 2 years ಇದ್ರೆ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ದುಡ್ಡು ನಿಮ್ಮ ಟೈಮ್ ಎರಡೂ ಕೂಡ ಸೇವ್ ಆಗುತ್ತೆ. ತುಂಬಾ ಲೇಟ್ ಆಗಿ ಬಂದ್ರೆ, ಜ್ವರ ಜಾಸ್ತಿ ಇದ್ದಾಗ ಬಂದ್ರೆ ಡೆಫಿನೆಟ್ಲಿ ನಾವು ಕೂಡ ಕೆಲವೊಂದ್ಸರಿ ಹೆಲ್ಪ್ಲೆಸ್ ಆಗ್ತೀವಿ. ಬ್ಲಡ್ ಟೆಸ್ಟ್ಗಳು ಬೇಕಾಗುತ್ತೆ, ಕೆಲವೊಂದ್ಸರಿ ಅಡ್ಮಿಷನ್ಸ್ ಬೇಕಾಗುತ್ತೆ. ಸೊ ಈ ರೀತಿ ಒಂದು ಡಿಸೀಸ್ ಅನ್ನುವಂಥದ್ದು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಟಿಪ್. ಅಂಡ್ ಈ ಟೈಮಲ್ಲಿ ಎಲ್ಲಾ ಮಕ್ಕಳಿಗೂ ಇದಾಗೋದ್ರಿಂದ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಕ್ಕಳು ಇದರಿಂದ ಪ್ರತಿ ಸರಿನೂ ಕೆಮ್ಮು ಶೀತ ಆದಾಗ ಅವರ ಇಮ್ಯುನಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಆಫ್ಟರ್ 7 years ನೀವು ಗಮನಿಸಿದ್ರೆ ಯೂಶಲಿ ಮಕ್ಕಳಿಗೆ ಕೆಮ್ಮು ಶೀತ ಜ್ವರ ಆಗುವಂತ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಫಸ್ಟ್ ನಾನು ಮಕ್ಕಳ ಮಾರ್ನಿಂಗ್ ರುಟೀನ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಸರಿ ನಾವು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಜೆಂಟ್ ಅಲ್ಲಿ ಎದ್ದು ಊಟ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಹೋಗ್ತಾರೆ. ಅದು ಕೂಡ ಕರೆಕ್ಟ್ ಆಗಿ ಮಾಡೋದಿಲ್ಲ. ಒಂದು ಹೇಳ್ತೀನಿ, ಒಂದು ಮಗು ನಾವೆಲ್ಲರೂ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ನಮ್ಮ ಬಾಡಿ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ದೊಡ್ಡವರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ, ಸಣ್ಣವರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಆ ಟೈಮಲ್ಲಿ ಮತ್ತಷ್ಟು ಸ್ಟ್ರೆಸ್ ತಗೊಂಡು ಮತ್ತಷ್ಟು ಬ್ರೇಕ್ಫಾಸ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಪ್ರತಿದಿನ ಮಕ್ಕಳು ಎದ್ದಾಗ ಎಸ್ಪೆಷಲಿ ಮಳೆಗಾಲ ಚಳಿಗಾಲದಲ್ಲಿ 1 cup ಆಫ್ ವಾರ್ಮ್ ವಾಟರ್ ಅಥವಾ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕೊಡೋದು ತುಂಬಾ ಇಂಪಾರ್ಟೆಂಟ್. ಅಥವಾ ಮಕ್ಕಳು ಹಾಲು ಕುಡಿತಾರೆ ಅಂತ ಹೇಳಿದ್ರೆ ಆ ಹಾಲಿಗೆ 1 ಚಿಟಿಕೆ ಅರಿಶಿನ ಅಥವಾ ಹಾಲಿಗೆ ಅರಿಶಿನ ಮತ್ತು ಒಂದೇ ಚಿಟಿಕೆ ಕರಿಮೆಣಸಿನ ಪುಡಿ ಅಂದ್ರೆ ಬ್ಲಾಕ್ ಪೆಪ್ಪರ್ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕೊಡೋದು ಡೆಫಿನೆಟ್ಲಿ ಮಕ್ಕಳ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಒಂದು ವಾಟರ್ ಕೊಟ್ಟಾದ್ಮೇಲೆ ಒಂದು ಸೀಸನಲ್ ಫ್ರೂಟ್ ಅನ್ನ ಮಕ್ಕಳಿಗೆ ತಿನ್ಸೋದನ್ನ ರೂಢಿ ಮಾಡ್ಕೊಳ್ಳಿ. ಯಾವುದೇ ಆಗಿರ್ಬೋದು, ಎಲ್ಲಾ ಸೀಸನ್ ಅಲ್ಲಿ ಸಿಗುವಂತ ಬನಾನಾ ಕೂಡ ಬೆಸ್ಟ್ ಫ್ರೂಟೇನೆ ಅಥವಾ ಬೇರೆ ಫ್ರೂಟ್ಸ್ ಆಪಲ್ ಕೂಡ. ಈ ರೀತಿ ನೀವು ಅನೇಕ ಆಯಾ ಸೀಸನ್ಗೆ ಸಿಗುವಂತ ಫ್ರೂಟ್ಸ್ಗಳನ್ನ ನೀವು ಮಕ್ಕಳ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಇದು ಮಸ್ಟ್. ಎಲ್ಲಾ ಮಕ್ಕಳ ಪ್ರತಿಯೊಂದು, ಬರೀ ಮಳೆಗಾಲ ಚಳಿಗಾಲ ಅಂತಲ್ಲ, ಪ್ರತಿ ದಿನ ಕೂಡ ಈ ರುಟೀನ್ ಅನ್ನ ನೀವು ಫಾಲೋ ಮಾಡಿದ್ರೆ ಮಕ್ಕಳ ಹೊಟ್ಟೆ ಆರೋಗ್ಯ ಎಸ್ಪೆಷಲಿ ತುಂಬಾ ಹೆಲ್ದಿ ಆಗಿರುತ್ತೆ. ಇದಾದ್ಮೇಲೆ ನಾವು ಫುಲ್ ಡೇ ಮಕ್ಕಳಲ್ಲಿ ಯೂಶಲಿ ಒಂದು ಮಳೆಗಾಲ ವಾತಾವರಣ ಇದ್ದಾಗ ಮಕ್ಕಳಲ್ಲಿ ಬಾಯಾರಿಕೆ ಕಮ್ಮಿ ಆಗ್ತಾ ಇರುತ್ತೆ. ಆದ್ರೆ ಮಕ್ಕಳು ಕಮ್ಮಿ ನೀರು ಕುಡಿಯೋದ್ರಿಂದ ನಾನು ಕೂಡ ತುಂಬಾ ಕೇಸಸ್ ಗಮನಿಸ್ತಾನೆ ಇರ್ತೀನಿ. ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮಕ್ಕಳಿಗೆ ಅಡಿಕ್ವೇಟ್ ಹೈಡ್ರೇಷನ್ ಮೇಂಟೈನ್ ಮಾಡೋದು ಅಥವಾ ನೀರಿನ ಅಂಶ ಇರುವಂತಹ ಹಣ್ಣುಗಳನ್ನು, ಎಸ್ಪೆಷಲಿ ಈ ಟೈಮಲ್ಲಿ ಮೂಸಂಬಿ ಹಣ್ಣು ಸ್ಟಾರ್ಟ್ ಆಗಿರುತ್ತೆ, ಇನ್ನು ಸ್ವಲ್ಪ ದಿನಕ್ಕೆ ಕಿತ್ತೆ ಹಣ್ಣು ಸ್ಟಾರ್ಟ್ ಆಗಿರುತ್ತೆ. ಈ ರೀತಿ ಒಂದು ಸೀಸನಲ್ ಫ್ರೂಟ್ಸ್ಗಳನ್ನ ಮಕ್ಕಳಿಗೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮೂರನೇದಾಗಿ ಮಕ್ಕಳಿಗೆ ತುಂಬಾ ಟೆಂಪ್ಟ್ ಆಗುತ್ತೆ, ಎಲ್ಲರಿಗೂ ಕೂಡ ಟೆಂಪ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ಚಳಿ ಅನ್ಸಿದ್ರೆ ಸ್ವಲ್ಪ ಎಣ್ಣೆಲಿ ಕರೆದಿರುವಂತ ಬೋಂಡನೋ ಬಜ್ಜಿನೋ ಪಾನಿಪುರಿ ಗೋಬಿ ಮಂಚೂರಿ ತಿನ್ಬೇಕು ಅಂತ.
ಆದರೆ ದಯವಿಟ್ಟು ಈ ಮಿಸ್ಟೇಕ್ಸನ್ನು ಮಾಡಿಬಿಡಿ. ಹೊರಗಡೆ ಸಿಗುವಂಥ ಎಸ್ಪೆಷಲಿ ಮಳೆ ಸುರಿತಾ ಇರುತ್ತೆ, ಯಾವ ರೀತಿ ಹೈಜೀನ್ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ, ನೀರು ಯಾವ ರೀತಿ ಸ್ಟೋರ್ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ, ಎಸ್ಪೆಷಲಿ ಆ ಪಾನಿಪುರಿಗೆ ಹಾಕುವಂಥ ನೀರು. ಸೊ ಈ ಟೈಮಲ್ಲಿ ನಾನು ಹೇಳ್ದಂಗೆ ವೈರಸ್ ಆಕ್ಟಿವೇಶನ್, ಬ್ಯಾಕ್ಟೀರಿಯಲ್ ಆಕ್ಟಿವೇಶನ್ ಜಾಸ್ತಿ ಇರೋದ್ರಿಂದ ಸ್ಟ್ರೀಟ್ ಸೈಡ್, ರೋಡ್ ಸೈಡ್ ಸಿಗುವಂಥ ಆಹಾರಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಇದರಿಂದ ಬರೀ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಅಷ್ಟೇ ಆಗೋದಿಲ್ಲ, ಮಕ್ಕಳಿಗೆ ಹೊಟ್ಟೆ ಕೂಡ ಅಪ್ಸೆಟ್ ಆಗೋದು, ಲೂಸ್ ಮೋಷನ್ ಸ್ಟಾರ್ಟ್ ಆಗೋದು ಕೂಡ ತುಂಬ ಕಾಮನ್ ಆಗಿ ಆಗ್ತಾ ಇರುತ್ತೆ. ಏನೇ ಸ್ನ್ಯಾಕ್ಸ್ ಬೇಕು ಅಂದ್ರೂ ಕೂಡ ಮಕ್ಕಳಿಗೆ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಈ ಒಂದು ಮಳೆಗಾಲ ಚಳಿಗಾಲದಲ್ಲಿ ಕೆಲವೊಂದು ಹೆಲ್ತ್ ಡ್ರಿಂಕ್ಸ್ಗಳನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು. ಆಲ್ರೆಡಿ ಒಂದು ಡ್ರಿಂಕ್ ಬಗ್ಗೆ ಹೇಳಿದೆ, ಅದು ಹಲ್ದಿ ಹಾಲು ಅಂತ. ಇನ್ನೊಂದು ಕಷಾಯಗಳನ್ನು ಹಸಿಶುಂಠಿ, ಏಲಕ್ಕಿ, ಲವಂಗ, ಬೆಲ್ಲ ಈ ರೀತಿ ಹಾಕಿ, ಅಥವಾ ತುಳಸಿ ಎಲೆ, ದೊಡ್ಡಪತ್ರೆ ಎಲೆ ಈ ರೀತಿ ಕಷಾಯಗಳನ್ನು ಮಾಡ್ಕೊಡೋದು ಮಕ್ಕಳಿಗೆ ಯೂಶಲಿ ಕೆಮ್ಮು ಬಂದ್ರೂ ಕೂಡ ಬೇಗ ಕಡಿಮೆ ಆಗುತ್ತೆ, ಮತ್ತೆ ಕೆಮ್ಮನ್ನು ಕೂಡ ಪ್ರಿವೆಂಟ್ ಮಾಡುವಲ್ಲಿ ಎಷ್ಟೊಂದ್ಸರಿ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಕೆಲವೊಂದು ಸೂಪ್ಸ್ಗಳನ್ನು, ಎಸ್ಪೆಷಲಿ ಟೊಮ್ಯಾಟೊ ಸೂಪ್ ಆಗಿರ್ಬೋದು ಅಥವಾ ಬೇರೆ ವೆಜಿಟೇಬಲ್ ಸೂಪ್ಸ್ಗಳನ್ನು ಕೂಡ ನೀವು ಮಕ್ಕಳಿಗೆ ಕೊಡೋದ್ರಿಂದ ಅವರ ಗಂಟಲು ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಬೇಗ ಕಡಿಮೆ ಆಗಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಬೇಸನ್ ಹಾಲು, ಬೇಸನ್ ದೂದ್ ಅಂತ ಕರಿತೀವಿ, ಈ ಒಂದು ರೆಸಿಪಿ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್, ಏಕೆಂದರೆ ಒಂದು ನಮ್ಮ ಶರೀರಕ್ಕೆ ಈ ಟೈಮಲ್ಲಿ ಆ್ಯಕ್ಚುಲಿ ಹೀಟ್ ಜನರೇಟ್ ಮಾಡುವಂಥ ಫುಡ್ಸ್ ಬೇಕಾಗಿರುತ್ತೆ, ಅದಕ್ಕೆ ಈ ಬೇಸನ್ ಮಿಲ್ಕ್ ಕೂಡ ಹೆಲ್ಪ್ ಆಗುತ್ತೆ. ರೆಸಿಪಿನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೋಬೋದು. ಇದನ್ನು ಕೂಡ ನೀವು ಮಕ್ಕಳ ರುಟೀನಲ್ಲಿ, ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದರ ಜೊತೆಗೆ ಸ್ವಲ್ಪ ಹೀಟ್ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳು, ಎಸ್ಪೆಷಲಿ ಹುರುಳಿಕಾಳು. ತುಂಬ ಸರಿ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಇದು ತುಂಬಾ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ತೀನಿ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹುರುಳಿಕಾಳಿನ ಪಲ್ಯ, ಸೊಪ್ಪು, ಹುರುಳಿಕಾಳಿನ ಪಲ್ಯ, ಸಾರು ಅಥವಾ ಸ್ವೀಟ್ ಕೂಡ ಮಾಡ್ತಾರೆ. ಈ ಒಂದು ವೀಕ್ಲಿ ಅಥವಾ ಒಂದ್ಸರಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾರು ಇದನ್ನ ಇನ್ಕ್ಲೂಡ್ ಮಾಡುವಂಥದ್ದು ಮಕ್ಕಳಿಗೆ ಪ್ರೋಟೀನ್ ಕೂಡ ಕೊಡುತ್ತೆ, ಎಷ್ಟೊಂದು ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಕೂಡ ಈ ಒಂದು ಹುರುಳಿಕಾಳಲ್ಲಿದೆ. ಸೊ ಇದನ್ನು ಮತ್ತೆ ಎಳ್ಳು ಕೂಡ ತುಂಬಾನೇ ವೆರಿ ಗುಡ್ ಫುಡ್. ಅದರಲ್ಲಿ ಆಯಿಲ್, ಗುಡ್ ಫ್ಯಾಟ್ಸ್ ಇರೋದ್ರಿಂದ ಮಕ್ಕಳ ಒಂದು ಸ್ಕಿನ್ ಹೆಲ್ತಿಗೆ, ಓವರ್ ಆಲ್ ಬಾಡಿ ಹೆಲ್ತಿಗೂ ಕೂಡ ತುಂಬಾನೇ ಸಹಕಾರಿಯಾಗಿರುತ್ತೆ. ಡೆಫಿನೆಟ್ಲಿ ಕೆಮ್ಮು ಶೀತ ಇದ್ದಾಗ ಆಯಿಲಿ ಐಟಮ್ಸ್ ಇರುವಂಥ, ಆಯಿಲ್ ಜಾಸ್ತಿ ಇರುವಂಥ ಆಹಾರಗಳನ್ನು ಅವಾಯ್ಡ್ ಮಾಡಿ. ಬಟ್ ರೆಗ್ಯುಲರ್ ಆಗಿ ಇದೆಲ್ಲನೂ ನೀವು ರುಟೀನ್ ಆಗಿ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೆಫಿನೆಟ್ಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಯಾವುದಾದ್ರೂ ವ್ಯಾಕ್ಸಿನೇಷನ್ ಮಿಸ್ ಆಗಿದ್ರೆ ಪ್ರತಿಯೊಂದನ್ನು ಕೂಡ ವ್ಯಾಕ್ಸಿನೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಲವೊಂದು ಮಕ್ಕಳಿಗೆ ಕೆಮ್ಮು ಶೀತ ಪದೇ ಆದ ತಕ್ಷಣ ಕಫ ಕಟ್ತಾ ಇರುತ್ತೆ, ಆ ಥರ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನನ್ನು ಹಾಕಿಸೋದು ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಕೆಮ್ಮು ಶೀತ ಜ್ವರ ಸ್ಟಾರ್ಟ್ ಆದಾಗ ದಯವಿಟ್ಟು ಮಕ್ಕಳಿಗೆ ಮನೆಯಲ್ಲಿ ಆ್ಯಂಟಿಬಯೋಟಿಕ್ಸನ್ನು ಸ್ಟಾರ್ಟ್ ಮಾಡಿಬಿಡಿ. ಈ ಥರ ಸ್ಟಾರ್ಟ್ ಮಾಡೋದ್ರಿಂದ ಮುಂದೆ ಮಕ್ಕಳಿಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒಂದೇ ಸರಿ ನಾವು ಆಂಟಿಬಯೋಟಿಕ್ ಕೊಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಅದೇ ಆಂಟಿಬಯೋಟಿಕ್ ಯೂಸ್ಫುಲ್ ಡೆಫಿನೆಟ್ಲಿ ಆಗಿರಲ್ಲ. ಪ್ರತಿಯೊಂದು ಕಾಯಿಲೆ ಮೇಲೂ ಕೂಡ ಆಂಟಿಬಯೋಟಿಕ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಓವರ್ ಯೂಸ್ ಆಫ್ ಆಂಟಿಬಯೋಟಿಕ್ಸನ್ನು ಅವಾಯ್ಡ್ ಮಾಡಿ. ಮಕ್ಕಳ ಆರೋಗ್ಯಕ್ಕೆ ರಿಲೇಟೆಡ್ ಆಗಿ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟಿನ ಮೂಲಕ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಹೋಪ್ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಬರ್ತ್ಡೇ.